ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಸ್ವಲ್ಪ ಲೇಟಾಗಿ ನಾನು ಗಾರ್ಡನಿಗೆ ಬಂದೆ. ಹಾಗೆ ಒಂದು ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡೆ. ನೀರು ಹಾಕಿರಲಿಲ್ಲ ಇವತ್ತು, ಹೀಗಾಗಿ ಗಿಡಗಳಿಗೆ ಇವತ್ತು ನೀರು ಹಾಕಿದೆ. ನೀರು ಹಾಕಿಬಿಟ್ಟು ಇದ್ರ ಮೇಲೆ ಎಲ್ಲ ಸ್ವಲ್ಪ ಪಾಚಿ ಜಾಸ್ತಿ ಬೆಳ್ಕೊಂಡಿತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಉಳ್ಕೊಂಡಿದೆ, ಇದನ್ನು ಕೂಡ ತಕ್ಕೋತೀನಿ. ಪಾಚಿ ಇದ್ದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ವಾರಕ್ಕೊಂದು ಸಾರಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದು ಆಮೇಲೆ ಒಣಗಿದ ಮೇಲೆ ನಾನು ಇದನ್ನು ಬೇರೆ ಆಚೆ ಬಿಸಾಡ್ತೀನಿ. ಎಲ್ಲ ಗಿಡಗಳಿಗೆ ನೀರು ಹಾಕ್ತೆ. ಡೈಲಿ ನೀರು ಹಾಕಬೇಕು ಫ್ರೆಂಡ್ಸ್, ಆ ರೀತಿ ಇದೆ. ಬಿಸಿಲು ಮಾತ್ರ ತುಂಬ ಇದೆ, ಅದಕ್ಕೋಸ್ಕರ. ಹಾಗೆ ನಾನು ಮೀಶೋಯಿಂದ ಒಂದಿಷ್ಟು ಪಾಟ್ಗಳನ್ನು ತರಿಸಿದ್ದೀನಿ. 8 ಇಂಚಿನ ಪಾಟ್ ಇದೆ. ಇದು ಒಂದು ಗೇಣ್ ಅಂತಲೇ ಅನ್ಕೋಬೋದು. ಈಗಾಗಲೇ ಹಿಂದೆ ನಿಮಗೆ ಗ್ರೀನ್ ಕಲರ್ ಪಾಟ್ಗಳನ್ನ ತೋರಿಸಿದ್ನಲ್ಲ, ಆ ಸೈಜಲ್ಲಿದೆ. ನಾನು ಇದನ್ನು ಮತ್ತೆ ಅನ್ಬಾಕ್ಸಿಂಗ್ ಮಾಡಲಿಲ್ಲ. ಅವರು ಪ್ಯಾಕೇಜಿಂಗ್ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ಇದನ್ನು ಪುಣ್ಯಕ್ಕೆ ಒಡೆದೋಗಿರಲಿಲ್ಲ. ಲಾಸ್ಟ್ ಟೈಮ್ ತರಿಸಿದಾಗ ಒಡೆದೋಗಿತ್ತು, ರಿಟರ್ನ್ ಮಾಡಿದ್ದೆ. ಈ ಸರಿ ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ನಾನು ಮಣ್ಣನ್ನು ರೆಡಿ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊಕೊಪೀಟು, ಬೇವಿನ ಹಿಂಡಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಮಣ್ಣಿಗೆ. ಈಗ ಇದೆಲ್ಲ ಪಾಟ್ಗೂ ಶಿಫ್ಟ್ ಮಾಡ್ತೀನಿ. ಇದರಲ್ಲಿ ನಾನು ಸೊಪ್ಪು ಬೆಳಿಬೇಕು ಅನ್ನೋಕ್ಕೋಸ್ಕರ ನಾನು ಇದನ್ನು ತರಿಸಿರೋ ಅಂಥದ್ದು. ಇದರಲ್ಲಿ ಕೊತ್ತಂಬರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು 2ರಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ಅದು ನೋಡಿ ಈ ರೀತಿಯಾಗಿದೆ, ಬಂದಿದ್ದಾವೆ ಎಲ್ಲ ಕಡೆನೂ. ಹಾಗೆ ಇಲ್ಲೊಂದು ಕಡೆ ಹಾಕಿದ್ದೀನಿ. ಆದಷ್ಟು ಸೊಪ್ಪುಗಳನ್ನು ಬೆಳ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ನಾನು ಇದರಲ್ಲಿ ಸೊಪ್ಪು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ ಲೇಟಾಗಿ ಬಂದೆ. ಬಿಸಿಲು ಜಾಸ್ತಿ ಇದೆ. ನಾನೀಗ ಮತ್ತೆ ವಿಡಿಯೋ ಮಾಡಲ್ಲ. ಇದರಲ್ಲಿ ಇಷ್ಟು ಮಿಕ್ಸ್ ಮಾಡಿದ್ದೀನಿ. ಇದನ್ನು ತೊಗೊಂಡು ಇದಕ್ಕೆ ಹಾಕಿಬಿಡ್ತೀನಿ. ಕೊತ್ತಂಬರಿ ಬೀಜನ ಹಾಕ್ತೀನಿ ಇದಕ್ಕೆ. ಸಾಧ್ಯ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಎಲ್ಲನೂ ನಾನು ಪಾಟ್ಗೆ ಮಣ್ಣನ್ನು ಹಾಕಿಬಿಟ್ಟು ಇದರಲ್ಲಿ ಸೀಡ್ಸನ್ನು ಹಾಕಿದ್ದೀನಿ. ಒಟ್ಟು 6 ಪಾಟ್ ಇದೆ ಇದು. ನಾನು ಬೀಜ ಏನು ಹಾಕಿದ್ದೀನಲ್ಲ, ಅದರಲ್ಲಿ ಬೀಜಕ್ಕೆ ಒಂದಿಷ್ಟು ಹುಳ ಹತ್ಕೊಂಡಿತ್ತು. ನಮ್ಮ ಮನೆಯಲ್ಲಿ ಬೀಜಗಳಿತ್ತು, ಅದನ್ನೇ ನಾನು ಒಡೆದ್ಬಿಟ್ಟು ಈ ಒಂದು ಪಾಟ್ಗಳಲ್ಲಿ ಹಾಕಿದ್ದೀನಿ. ಅದರಲ್ಲಿ ಎಷ್ಟು ಬರುತ್ತೋ ಬರಲಿ ಅನ್ನೋಕ್ಕೋಸ್ಕರ ಅಷ್ಟೇ. ಇದು ಮೊಳಕೆ ಹೊಡೆದು ಬರೋಕ್ಕೆ ಒಂದು 8ರಿಂದ 10 ದಿನ ತೊಗೊಳುತ್ತೆ. ಯಾಕಂದರೆ ನಾನು ಬೀಜನ ನೀರಲ್ಲಿ ನೆನೆಸಿಲ್ಲ, ಡೈರೆಕ್ಟಾಗಿ ಹಾಕಿರೋದು, ಅದಕ್ಕೋಸ್ಕರ. ಹಾಗೆ ಮೊನ್ನೆ ನಾನು ಒಂದಿಷ್ಟು ಗಿಡಗಳನ್ನ ರೀಪಾಟ್ ಮಾಡಿದ್ನಲ್ಲ, ಅದರ ಅಪ್ಡೇಟ್ ನೋಡಿ. 2 ಗಿಡ ತುಂಬ ಚೆನ್ನಾಗಿದೆ. ಒಂದಿಷ್ಟು ಕಟ್ಟಿಂಗ್ಸ್ ಹಾಕಿದ್ದೆ, ಅದು ಇನ್ನೂ ಪೂರ್ತಿಯಾಗಿ ಬಂದಿಲ್ಲ ಕಟ್ಟಿಂಗ್ಸು. ಆದರೆ ಈ ಒಂದು ದಾಸವಾಳದಲ್ಲಿ ಏನಂದರೆ ಒಂದು ಮೊಗ್ಗಾಗಿತ್ತಲ್ಲ, ಅದು ಹೂ ಬಿಟ್ಟಿತ್ತು ನಿನ್ನೆ. ನನಗೆ ನಿನ್ನೆ ತೋರ್ಸೋಕ್ಕಾಗಿಲ್ಲ ನಿಮಗೆ. ಇದು ಜವಾರಿ ದಾಸವಾಳ ನನ್ನ ಹತ್ರ ಇದೆಯಲ್ಲ, ಅದರದ್ದೇ ಕಟ್ಟಿಂಗನ್ನು ನಾನು ಹಾಕಿರೋದು. ಇದು ಮಾತ್ರ ಬೇರೆ ಗಿಡ, ಕಲರ್ ಬೇರೆ ಇದೆ ಇದು. ಹಾಗೆ ಇಲ್ಲೊಂದು ಬದನೆಕಾಯಿ ಆಗಿದೆ ನೋಡಿ, ಇದನ್ನ ತೆಗೆದುಬಿಡ್ತೀನಿ, ಇಲ್ಲಾಂದರೆ ಬಲ್ತೋಗ್ಬಿಡುತ್ತಿದು ನೋಡಿ. ಡೈಲಿ ಏನಾದರೂ ಸಿಕ್ಕತ್ತೆ ಗಾರ್ಡನಲ್ಲಿ, 1-2. ನೋಡಿ, ಮಲ್ಬೆರಿ ಗಿಡದಲ್ಲಿ ಒಂದೊಂದೇ ಕಪ್ಪಾಗ್ತಾ ಬರ್ತಾ ಇದೆ ನೋಡಿ. ಒಂದಿಷ್ಟು ಕೆಂಪಾಗ್ತಾ ಇದ್ದಾವೆ, ಒಂದಿಷ್ಟು ಕಪ್ಪಾಗ್ತಾ ಇದ್ದಾವೆ. ಆದರೆ ಏನಂದರೆ ಡೈಲಿ ನನ್ನ ಮಗಳು ಬಂದಾಗ ಯಾವುದು ಕೆಂಪು ಕಾಣುತ್ತಲ್ಲ ಅದನ್ನು ತೆಗಿತಾಳೆ, ತಿಂತಾ ಇರ್ತಾಳೆ. ಇಲ್ಲಿ ನೋಡಿ, ಇದೊಂದು ಕಪ್ಪಾಗ್ತಾ ಇದೆ. ಈ ಬಂದ್ಲು ಅಂದರೆ ಅವಳು ಗ್ಯಾರಂಟಿ ಕಿತ್ಕೊತಾಳೆ. ಯಾಕಂದರೆ ಡೈಲಿ 3-3, 4-4 ಈ ರೀತಿ ತೆಗಿತಾನೇ ಇದ್ದಾಳೆ ಅವಳು. ಕೆಂಪಾಗಿರೋದನ್ನು ನೋಡಿ ಅವಳು ಸ್ವಲ್ಪ ಹುಳಿಯಾಗಿರೋದನ್ನು ತಿಂತಾಳೆ ಹೆಚ್ಚಾಗಿ. ಹಂಗಾಗಿ ನಿಮಗೆ ತೋರ್ಸೋಕ್ಕೆ ಆಗಿಲ್ಲ ನನಗೆ. ಬಟ್ ಈಗ ನೋಡಿ, ಇದರಲ್ಲಿ ಒಂದು 4-5 ಕಪ್ಪಾಗುತ್ತೆ ನಾಳೆಗೆ. ನೋಡಿ, ಅಲ್ಲಿದೆಯಲ್ಲ ಅದೊಂದು 3, ಇಲ್ಲಿ 1-2 ಇದೆ, ಅಲ್ಲೊಂದು 2 ಇದೆ, ಅಲ್ಲೊಂದಿದೆ, ಇಲ್ಲಿ 2 ಇದೆ ನೋಡಿ. ಇದಕ್ಕೆ ನಾನು ಆದಷ್ಟು ಕಿಚನ್ ವೇಸ್ಟನ್ನು ಜಾಸ್ತಿ ಹಾಕ್ತಾಯಿದ್ದೀನಿ.
ಅಂದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಏನಂದರೆ ಡೈಲಿ ಹೂ ಬಿಡುವಂಥ ಗಿಡ ಇದು. ಇದು ಕಣಗ್ಲೆ ಹೂವು. ನಾನು ನಿಮ್ಗೆ ಈಗಾಗಲೇ ತೋರಿಸಿದ್ದೀನಿ ಸಾಕಷ್ಟು ಸರಿ. ನೋಡಿ ಯಾವ ರೀತಿಯಾಗಿ ಹೂ ಬಿಟ್ಟಿದೆ ಅಂತ. ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಪಿಂಕ್ ಕಲರ್ ಮಲ್ಟಿಪೆಟಲಿಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಇದನ್ನು ನೀವು ಕಟಿಂಗನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸಸಿ ತೊಗೊಂಡ್ಬಂದು ಈಗ ನೆಟ್ಟರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ನೋಡಿ ಅದು ಹೂ ಎಷ್ಟಾಗಿದೆ ಅಂದರೆ ಬಗ್ಗೋಗ್ತಾ ಇದೆ ಗಿಡ, ಅಷ್ಟೊಂದು ಹೂ ಬಂದಿದೆ ಇದರಲ್ಲಿ. ನೀವು ಟೈಮ್ ಸರಿಯಾಗಿ ಕಟಿಂಗನ್ನು ಮಾಡಬೇಕು. ಆಮೇಲೆ ಇದಕ್ಕೆ ಜಾಸ್ತಿ ಫರ್ಟಿಲೈಸರ್ ಕೂಡ ಬೇಕಾಗಿಲ್ಲ, ಆ ಥರದ್ದು ಗಿಡ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.